ಕಾಲದಲ್ಲಿ ಕೇವಲ ಕರಾವಳಿಗರಿಗೆ ಮಾತ್ರ ಕೊರಗಜ್ಜ ಪರಿಚಿತರಾಗಿದ್ರು. ಆದರೆ ಇವತ್ತು ವಿಶ್ವದಾದ್ಯಂತ ಕೊರಗಜ್ಜ ತನ್ನ ಭಕ್ತರನ್ನ ಹೊಂದಿದ್ದಾರೆ. ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಕೊರಗಜ್ಜನ ಮುಂದೆ ಹೇಳ್ಕೊಂಡ್ರೆ, ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಕೊರಗಜ್ಜ ಆ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನೋದು ಭಕ್ತರ ಬಲವಾದ ನಂಬಿಕೆ. ಅದಕ್ಕೆ ಲೆಕ್ಕವಿಲ್ಲದಷ್ಟು ಉದಾಹರಣೆಗಳು ಸಿಗ್ತವೆ. ಸಾಕಷ್ಟು ಮಂದಿಯ ಬದುಕಿನಲ್ಲಿ ಕೊರಗಜ್ಜ ಹಲವಾರು ರೀತಿಯಲ್ಲಿ ಪವಾಡಗಳನ್ನ ಮಾಡಿದ್ದಾರೆ. ನಂಬಿದ ಭಕ್ತರನ್ನ ಕೊರಗಜ್ಜ ಯಾವತ್ತೂ ಕೂಡ ಕೈಬಿಟ್ಟ ಉದಾಹರಣೆಗಳಿಲ್ಲ. ಒಂದು ಕಾಲದಲ್ಲಿ ಕರಾವಳಿಯ ಜನ ಮಾತ್ರ ಹೆಚ್ಚಾಗಿ ಕೊರಗಜ್ಜನನ್ನ ಆರಾಧಿಸ್ತಾ ಇದ್ರು. ಆದ್ರೆ ಇವತ್ತು ವಿಶ್ವದಾದ್ಯಂತ ಕೊರಗಜ್ಜನ ಭಕ್ತರಿದ್ದಾರೆ. ಅಷ್ಟೊಂದು ಸಂಖ್ಯೆಯಲ್ಲಿ ಕೊರಗಜ್ಜ ತನ್ನ ಖ್ಯಾತಿಯನ್ನ ಪಡೆದಿದ್ದಾರೆ. ಅದು ಕೂಡ ಅವರ ಕಾರಣಿಕದ ಮೂಲಕ. ಕರಾವಳಿಯಲ್ಲಿ ಕೊರಗಜ್ಜನ ಬೇರೆ ಬೇರೆ ದೈವಸ್ಥಾನಗಳಿದೆ. ಬೇರೆ ಬೇರೆ ಜಾಗಗಳಲ್ಲಿ ದೈವಸ್ಥಾನಗಳನ್ನ ನಾವು ಕಾಣಬಹುದು. ಅದರಲ್ಲೂ ಕೊರಗಜ್ಜನ ಆದಿಸ್ಥಳ ಕುತ್ತಾರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಪ್ರತಿದಿನ ಭೇಟಿ ಕೊಡ್ತಾನೆ ಇರ್ತಾರೆ. ಒಂದು ಕಾಲದಲ್ಲಿ ಸಾಮಾನ್ಯ ಜನರು ಮಾತ್ರ ಈ ಒಂದು ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿ ಕೊಡ್ತಾ ಇದ್ರು. ಆದ್ರೆ ಇವತ್ತು ಸೆಲೆಬ್ರಿಟಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿ ಕೊಡ್ತಾನೆ ಇರ್ತಾರೆ. ಸ್ಯಾಂಡಲ್ವುಡ್ ನ ತಾರೆಯರಾದಂತಹ ರಕ್ಷಿತಾ ಪ್ರೇಮ್, ಮಾಲಾಶ್ರೀ, ನಟ ದರ್ಶನ್, ವಿಜಯ್ ರಾಘವೇಂದ್ರ, ನಟ ಆದಿತ್ಯ, ಅನುಶ್ರೀ, ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೊರಗಜ್ಜನ ಸನ್ನಿಧಾನಕ್ಕೆ ಬರ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ ನ ಕೆಲವು ನಟ ನಟಿಯರು ಆಗಾಗ್ಗೆ ಕೊರಗಜ್ಜನ ಆದಿಸ್ಥಳ ಕುತ್ತಾರಿಗೆ ಭೇಟಿ ಕೊಡ್ತಾನೆ ಇರ್ತಾರೆ. ಅದರಲ್ಲಿ ಮೊದಲಿಗರು ನಟಿ ರಕ್ಷಿತಾ ಪ್ರೇಮ್. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ರಕ್ಷಿತಾ ಪ್ರೇಮ್ ಹೇಳ್ಕೊಂಡಿದ್ರು, ಕೊರಗಜ್ಜನ ಸನ್ನಿಧಾನಕ್ಕೆ ಭೇಟಿ ಕೊಟ್ರೆ ನನಗೆ ಯಾವುದೋ ರೀತಿಯಲ್ಲಿ ಸಮಾಧಾನ ಸಿಗತ್ತೆ, ನೆಮ್ಮದಿ ಸಿಗತ್ತೆ, ಹಾಗಾಗಿ ನಾನು ಕುತ್ತಾರಿಗೆ ಭೇಟಿ ನೀಡ್ತಲೇ ಇರ್ತೀನಿ ಅಂತ. ನನಗಿಂತ ಹೆಚ್ಚಾಗಿ ಕೊರಗಜ್ಜನನ್ನ ನನ್ನ ಪುತ್ರ ಸೂರ್ಯ ನಂಬ್ತಾನೆ. ನಾವು ಆಗಾಗ್ಗೆ ಕೊರಗಜ್ಜನ ಸನ್ನಿಧಾನ ಕುತ್ತಾರಿಗೆ ಹೋಗ್ತಾನೆ ಇರ್ತೀವಿ. ಅಲ್ಲಿ ನಡೆಯುವಂತಹ ಕೋಲಗಳನ್ನ ಕೂಡ ನನ್ನ ಮಗ ಅನೇಕ ಬಾರಿ ಕಣ್ತುಂಬಿಕೊಂಡಿದ್ದಾನೆ ಅನ್ನೋ ವಿಚಾರವನ್ನ ಕೂಡ ರಕ್ಷಿತಾ ಪ್ರೇಮ್ ಹೇಳ್ಕೊಂಡಿದ್ರು. ಈಗಾಗಲೇ ಅನೇಕ ಬಾರಿ ಅವರು ಕುತ್ತಾರಿಗೆ ಭೇಟಿ ಕೊಟ್ಟಿದ್ದಾರೆ. ಹಾಗೆ ನಟಿ ಮಾಲಾಶ್ರೀ ಅವರು ಕೂಡ 2-3 ಬಾರಿ ಕುತ್ತಾರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟಿದ್ದಾರೆ. ಅವರ ಬಾಳಲ್ಲೂ ಕೂಡ ಕೊರಗಜ್ಜ ಅನೇಕ ರೀತಿಯಾದಂತಹ ಪವಾಡಗಳನ್ನ ಮಾಡಿದ್ದಾನೆ. ಹೀಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸೆಲೆಬ್ರಿಟಿಗಳು ಕೊರಗಜ್ಜನನ್ನ ನಂಬ್ತಾರೆ. ಈ ಹಿಂದೆ ಸ್ಯಾಂಡಲ್ವುಡ್ ನ ಹೆಚ್ಚು ನಟ ನಟಿಯರು ಕೊರಗಜ್ಜನ ಸನ್ನಿಧಾನಕ್ಕೆ ಬರ್ತಾ ಇದ್ರು. ಆದ್ರೆ ಇದೀಗ ಬಾಲಿವುಡ್ ತಾರೆಯರು ಕೂಡ ಕೊರಗಜ್ಜನನ್ನ ಆರಾಧಿಸೋದಕ್ಕೆ ಆರಂಭಿಸಿದ್ದಾರೆ. ಇತ್ತೀಚೆಗೆ ನಟಿ ಶಿಲ್ಪಾ ಶೆಟ್ಟಿ ಕೂಡ ಕುತ್ತಾರಿಗೆ ಕುಟುಂಬ ಸಮೇತರಾಗಿ ಬಂದು ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು, ಕೊರಗಜ್ಜನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಅದಾದ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಖ್ಯಾತ ಬಾಲಿವುಡ್ ಸೆಲೆಬ್ರಿಟಿ ಕುತ್ತಾರಿಗೆ ಭೇಟಿ ಕೊಟ್ಟಿದ್ದಾರೆ. ಅವರು ಬೇರಾರೂ ಅಲ್ಲ, ಕತ್ರಿನಾ ಕೈಫ್. ಕತ್ರಿನಾ ಕೈಫ್ ಕೂಡ ಕೊರಗಜ್ಜನನ್ನ ನಂಬ್ತಾರ ಅನ್ನೋ ಅಚ್ಚರಿ ನಿಮ್ಗೆ ಮೂಡಬಹುದು. ಆದ್ರೆ ತಮ್ಮ ಬರ್ತ್ಡೇಗೂ ಮೊದಲೇ ಕೊರಗಜ್ಜನ ಸನ್ನಿಧಾನಕ್ಕೆ ಕತ್ರಿನಾ ಕೈಫ್ ಭೇಟಿಯನ್ನ ಕೊಟ್ಟಿದ್ದಾರೆ. ಕ್ರಿಕೆಟಿಗ ಕೆಎಲ್ ರಾಹುಲ್, ಅವರ ಪತ್ನಿ ಆತಿಯಾ ಶೆಟ್ಟಿ, ಹಾಗೇನೆ ಅವರ ಸಹೋದರ ಆಹನ್ ಶೆಟ್ಟಿ ಜೊತೆ ಕುತ್ತಾರಿನ ಕೊರಗಜ್ಜನ ಸನ್ನಿಧಾನಕ್ಕೆ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ದಾರೆ. ವಿಶೇಷ ಅಂದ್ರೆ ಕತ್ರಿನಾ ಕೈಫ್ ಅವರು ಕೊರಗಜ್ಜನ ಬಳಿ ಪ್ರಾರ್ಥನೆಯೊಂದನ್ನ ಸಲ್ಲಿಸಿದ್ರು, ಹರಕೆಯೊಂದನ್ನ ಹೇಳ್ಕೊಂಡಿದ್ರು, ಅದನ್ನ ತೀರಿಸುವುದಕ್ಕಾಗಿ ಬಂದಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಕೊರಗಜ್ಜನ ಬಳಿ ಏನಾದ್ರೂ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಅದನ್ನ ಖಂಡಿತವಾಗ್ಲೂ ಕೊರಗಜ್ಜ ಈಡೇರಿಸ್ತಾನೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ ಭಕ್ತರಲ್ಲಿ. ಹಾಗಾಗಿ ಬಾಲಿವುಡ್ ನಟಿ ಕತ್ರಿನಾ ಕೈಫ್, ಕ್ರಿಕೆಟಿಗ ಕೆಎಲ್ ರಾಹುಲ್ ಹಾಗೆ ಅವರ ಪತ್ನಿ ಆತಿಯಾ ಶೆಟ್ಟಿ ಜೊತೆ ಕುತ್ತಾರಿನ ಆದಿಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ಹರಕೆಯ ಕೋಲದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಉಳ್ಳಾಲದ ಕುತ್ತಾರು ಕೊರಗಜ್ಜನ ಕಟ್ಟಿಯಲ್ಲಿ ಭಾನುವಾರ ಹರಕೆಯ ಕೋಲ ನಡೀತು. ಅದರಲ್ಲಿ ಕತ್ರಿನಾ ಕೈಫ್, ನಟ ಸುನಿಲ್ ಶೆಟ್ಟಿ ಅವರ ಪುತ್ರ ಆಹನ್ ಶೆಟ್ಟಿ, ಕೆಎಲ್ ರಾಹುಲ್ ಅವರ ಪತ್ನಿ ಆತಿಯಾ ಶೆಟ್ಟಿ ಭಾಗಿಯಾಗಿದ್ದಾರೆ. ಇವರೆಲ್ಲರ ಜೊತೆ ಮ್ಯಾಟ್ರಿಕ್ಸ್ ಎಂಟರ್ಟೈನ್ಮೆಂಟ್ ನ ರೇಷ್ಮಾ ಶೆಟ್ಟಿ ಅವರು ಕೂಡ ಆಗಮಿಸಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. 2 ತಿಂಗಳ ಹಿಂದೆ 9 ಜನರ ಹೆಸರಲ್ಲಿ ಕೋಲವನ್ನ ಬರೆಸಲಾಗಿತ್ತು. ವಿಕಿ ಕೌಶಲ್ ಹೊರತುಪಡಿಸಿ ಯಾರದ್ದೆಲ್ಲ ಅಲ್ಲಿ ಹೆಸರನ್ನ ಬರೆಸಲಾಗಿತ್ತು ಕೋಲಕ್ಕಾಗಿ, ಅವರೆಲ್ಲರೂ ಕೂಡ ನಿನ್ನೆ ಆಗಮಿಸಿದ್ದಾರೆ. ವಿಕಿ ಕೌಶಲ್, ಕತ್ರಿನಾ ಕೈಫ್ ಅವರ ಪತಿ, ಅವರು ಆಗಮಿಸಿರಲಿಲ್ಲ. ಉಳಿದಂತೆ ಯಾರ 9 ಜನ ಅವರ ಹೆಸರನ್ನ ಆ ಒಂದು ಕೋಲಕ್ಕೆ ಬರೆಸಲಾಗಿತ್ತು ಅವರೆಲ್ಲರೂ ಕೂಡ ಬಂದಿದ್ದಾರಂತೆ. ಇನ್ನು ಕೊರಗಜ್ಜನ ಸನ್ನಿಧಾನದಲ್ಲಿ ಅನೇಕ ಕಟ್ಟುಪಾಡ ಇದೆ, ನಿಮಗೆ ಗೊತ್ತೇ ಇದೆ, ಭಕ್ತರಾದವರಿಗೆ ಗೊತ್ತೇ ಇರುತ್ತೆ. ಕಟ್ಟೆಯ ಒಳಗೆ ಮಹಿಳೆಯರಿಗೆ ರಾತ್ರಿ ವೇಳೆ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ. ಆ ಕಾರಣದಿಂದಾಗಿ ನಿನ್ನೆ ಕುತ್ತಾರು ಆದಿಸ್ಥಳದಲ್ಲಿ ಕೊರಗಜ್ಜನ ಕೋಲ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕತ್ರಿನಾ ಕೈಫ್ ಹಾಗೇನೆ ರಾಹುಲ್ ಅವರ ಪತ್ನಿ ಆತಿಯಾ ಶೆಟ್ಟಿ ಹಾಗೆ ರೇಷ್ಮಾ ಶೆಟ್ಟಿ ದೇಗುಲದ ಹೊರಗಡೆಯಿಂದಲೇ ಕೊರಗಜ್ಜನ ಕೋಲವನ್ನ ವೀಕ್ಷಣೆ ಮಾಡಿದ್ದಾರೆ. ಉಳಿದವರು
6 ಗಂಟೆಗೆ ಕೋಲ ನಡೆಯುವ ಸ್ಥಳಕ್ಕೆ ಆಗಮಿಸಿದ್ರು. ಬಳಿಕ ಕೋಲವನ್ನ ಕಣ್ತುಂಬಿಕೊಂಡಿದ್ದಾರೆ. KL ರಾಹುಲ್ ಇರ್ಬೋದು, ಅಹನ್ ಇರ್ಬೋದು, ಹಾಗೆ ಇತರು ಗಂಡಸರು ಯಾರಿದ್ರು ಅವರೆಲ್ಲರೂ ಕೂಡ ಕೊರಗಜ್ಜನ ಕೋಲವನ್ನ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಯಾರೆಲ್ಲ ಹೆಣ್ಮಕ್ಳಿದ್ರು, ಕತ್ರಿನಾ ಕೈಫ್ ಇರ್ಬೋದು, ಆತಿಯಾ ಶೆಟ್ಟಿ ಇರ್ಬೋದು, ಅವರು ಹೊರಗಡೆಯಿಂದ ಕೊರಗಜ್ಜನ ಕೋಲವನ್ನ ಕಣ್ತುಂಬಿಕೊಂಡಿದ್ದಾರಂತೆ. ಇನ್ನು ಕೊರಗಜ್ಜನ ಕಟ್ಟೆ ಬಳಿ ಫೋಟೋ